ಸೌಜನ್ಯಳ ಪರ ಒಕ್ಕಲಿಗರು ಬರಲಿಲ್ಲ. ಅನನ್ಯ ಭಟ್ಟಳ ಪರವಾಗಿ ಬ್ರಾಹ್ಮಣರ್ಯಾರೂ ಬರಲಿಲ್ಲ. ವೇದವಲ್ಲಿಯ ಪರವಾಗಿ ಲಿಂಗಾಯತರ್ಯಾರೂ ಬರಲಿಲ್ಲ. ಈ ಎಲ್ಲ ಹೆಣ್ಣು ಮಕ್ಕಳು ಹಿಂದೂಗಳಾದರೂ ಹಿಂದುತ್ವ ಸಂಘಟನೆಗಳವರು ಯಾರೂ ಬರಲಿಲ್ಲ. ಬಂದವರೆಲ್ಲ ಮಾನವೀಯತೆಯನ್ನು ಉಳ್ಳ ಮನುಷ್ಯರಷ್ಟೇ. ನೀವು ನಿಮ್ಮ ಲೈಫಲ್ಲಿ ತಪ್ಪದೆ ಒಂದು ಸರ್ತಿ ಕಡ್ಡಾಯವಾಗಿ ಜಾತೀಯತೆಯನ್ನು ಮಾಡಿ. ಹೌದು, ಒಂದು ಸರ್ತಿ ನೀವು ನಿಮ್ಮ ಲೈಫಲ್ಲಿ ಜಾತೀಯತೆಯನ್ನು ಮಾಡಿ. ಯಾಕಪ್ಪ ಅಂತಂದರೆ ನಿಮಗೆ ಜಾತೀಯತೆ ಯಾಕೆ ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಾಗಬೇಕು. ಒಂದು ಸರ್ತಿ ನೀವು ಜಾತೀಯತೆಯನ್ನು ಮಾಡಿ, ಧರ್ಮದ ವಿವಾದಗಳಲ್ಲಿ ತೊಡಗಿಸಿಕೊಳ್ಳಿ, ಭಾಷಾ ವಿವಾದಗಳನ್ನು ಮಾಡಿ, ಮೇಲು ಕೀಳು ಮಾಡಿ, ಬಡವ ಶ್ರೀಮಂತ ಮಾಡಿ, ನಿಮಗೆ ಒಂದು ಬುದ್ಧಿ ಪಾಠ ಬರುತ್ತೆ. ಆವಾಗ ನಿಮಗೆ ಗೊತ್ತಾಗತ್ತೆ ಯಾಕೆ ನಾವು ಜಾತೀಯತೆ ಮಾಡಬಾರ್ದು, ಧರ್ಮದ ವಿವಾದಗಳನ್ನು, ಭಾಷಾ ವಿವಾದಗಳನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಯಾಕೆ ಪ್ರೀತಿ ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ ಒಂದು ಸರ್ತಿ ನೀವು ಪ್ರೀತಿ ಮಾಡಬೇಕು. ನಿಮಗೆ ಯಾಕೆ ಮದುವೆ ಆಗಬಾರ್ದು ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ ಒಂದು ಸರ್ತಿ ನೀವು ಮದುವೆ ಆಗಿ ನೋಡಬೇಕು, ಅನುಭವಿಸಬೇಕು. ಅದೇ ಥರ ನಿಮಗೆ ಯಾಕೆ ಜಾತೀಯತೆ ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ ಒಂದು ಸರ್ತಿ ನೀವು ಜಾತೀಯತೆಯನ್ನು ಮಾಡಲೇಬೇಕು. ಅದಕ್ಕಾಗಿ ಮಾಡಿ ಅನುಭವಿಸಿ ನೋಡಿ ನಿಮಗೆ ಗೊತ್ತಾಗತ್ತೆ. ನಾನು ಯಾಕೆ ಜಾತೀಯತೆ ಮಾಡಬಾರ್ದು ಅನ್ನೋದನ್ನು ಕೊನೆಗೆ ಹೇಳುವೆ. ನಾನು ಕೆಲವೊಂದಿಷ್ಟು ದಿನಗಳ ಹಿಂದೆ ಕಾಸ್ಟ್ ಕ್ಯಾಪಿಟಲ್ನ ಮೇಲೆ ಒಂದು ಡೆಡಿಕೇಟೆಡ್ ಆಗಿರುವ ಎಪಿಸೋಡನ್ನು ಮಾಡಿದ್ದೆ. ಅದನ್ನು ನೋಡಿದ ನಂತರ ಬಹಳಷ್ಟು ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕಾಲ್ ಮಾಡಿ, ಇಮೇಲ್ ಮಾಡಿ ನನಗೆ ಯಾಕೆ ಜಾತೀಯತೆ ಮಾಡಬೇಕು, ನೀನು ಕೂಡ ಜಾತೀಯತೆ ಮಾಡು ಅನ್ನೋದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟರು. ಯಾಕೆ ಜಾತೀಯತೆಯನ್ನು ಉಚ್ಚ ಜಾತಿಯರಾದ ನಾವೆಲ್ಲರೂ ಮಾಡಲೇಬೇಕು ಅನ್ನೋದಕ್ಕೆ ಅವರು ಫ್ಯಾಕ್ಟ್ಸ್ಗಳನ್ನು ಹೇಳಿದರು. ಅವೇ ಫ್ಯಾಕ್ಟ್ಸ್ಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರುವೆ. ಕೇರ್ಫುಲ್ಲಾಗಿ ಕೊನೆಯ ತನಕ ಕೇಳಿ ಮತ್ತು ಅರ್ಥ ಮಾಡ್ಕೊಳ್ಳಿ. ಅವು ಇಂತಿವೆ. ಫ್ಯಾಕ್ಟ್ ನಂಬರ್ 1, ಈ ಸಮಾಜದಲ್ಲಿ ಜಾತೀಯತೆ ಅನ್ನೋದಿದ್ದರೆ, ನಾವು ಉಚ್ಚ ಜಾತಿಯವರು ಬೇರೆಯವರೆಲ್ಲ ಕೀಳು ಜಾತಿಯವರು ಅನ್ನೋದಿದ್ದರೆ ಮಾತ್ರ ನಮಗೆ ಸಾವಿರಾರು ವರ್ಷಗಳಿಂದ ಸಿಗ್ತಾ ಇರುವ ಸ್ಪೆಷಲ್ ಫೆಸಿಲಿಟಿಗಳು, ಬೆನಿಫಿಟ್ಸ್ಗಳು ಸಿಗ್ತವೆ. ನಾವು ಉಚ್ಚ ಜಾತಿಯವರು ಅಂತ ತೋರಿಸ್ಕೊಂಡ್ಬಿಟ್ರೆ, ನಾವು ಉಚ್ಚ ಜಾತಿಯವರಾದರೆ ಈ ಉಚ್ಚ ಜಾತಿ ಕೆಳ ಜಾತಿ ಅನ್ನೋದಿದ್ದರೆ ಉಚ್ಚ ಜಾತಿಯವರಿಗೇ ಲಾಭ ಆಗುತ್ತೆ. ಇದು ಕ್ಯಾಪಿಟಲ್ ಥರ ವರ್ಕ್ ಆಗುತ್ತೆ. ನಮಗೆಲ್ಲ ಕಡೆ ರೆಸ್ಪೆಕ್ಟ್ ಸಿಗ್ತಾ ಇರುತ್ತೆ. ಇದನ್ನು ನಾವು ಎಜುಕೇಷನಲ್ಲಿ, ಜಾಬಲ್ಲಿ, ಬಿಸ್ನೆಸ್ ಲೋನ್ಗಾಗಿ ಬಿಸ್ನೆಸ್ಸಲ್ಲಿ ಎಲ್ಲ ಕಡೆಗೂ ಕೂಡ ಬಳಕೆ ಮಾಡ್ಕೋಬೋದು. ಪೊಲಿಟಿಕಲ್ ಪವರನ್ನು ಗೇನ್ ಮಾಡ್ಬೋದು. ನಾವು ಏನು ಕೆಲಸ ಮಾಡದೆ ಆರಾಮಾಗಿ ಐಯಾಸಿ ಜೀವನವನ್ನು, ಐಷಾರಾಮಿ ಜೀವನವನ್ನು ಮಾಡ್ಬೋದು. ಅದಕ್ಕಾಗಿ ನಾವು ಉಚ್ಚ ಜಾತಿಯವರಾದ ಎಲ್ಲರೂ ಕೂಡ ತಪ್ಪದೇ ಜಾತೀಯತೆಯನ್ನು ಮಾಡಲೇಬೇಕು. ನೀನು ಕೂಡ ಮಾಡು. ಫ್ಯಾಕ್ಟ್ ನಂಬರ್ 2, ನಾವೆಲ್ಲರೂ ಉಚ್ಚ ಜಾತಿಯವರು ಜಾತೀಯತೆಯನ್ನು ಮಾಡೋದನ್ನು ನಿಲ್ಲಿಸಿಬಿಟ್ರೆ, ಎಲ್ರಿಗೂ ಕೂಡ ಎಜುಕೇಷನನ್ನು ಕೊಟ್ಟರೆ, ನಾಳೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಯಾರು ಬರ್ತಾರೆ? ನಮ್ಮ ಮನೆಯಲ್ಲಿ ಕಸ ಮುಸುರೆ ಮಾಡೋಕ್ಕೆ ಯಾರು ಬರ್ತಾರೆ? ನಾವೇನಾದರೂ ಜಾತೀಯತೆಯನ್ನು ನಿಲ್ಲಿಸಿದರೆ ನಾವು ಬೇರೆಯವರ ಮನೆಯಲ್ಲಿ ಕಸ ಮುಸುರೆ ಮಾಡೋಕ್ಕೆ ಹೋಗಬೇಕಾಗತ್ತೆ. ಅದಕ್ಕಾಗಿ ಎಲ್ರಿಗೂ ಎಜುಕೇಷನನ್ನು ಕೊಡೋ ಅವಶ್ಯಕತೆ ಇಲ್ಲ ಅಂತಲೇ ನಾವು ಸರ್ಕಾರಿ ಶಾಲೆ ಮುಚ್ಚಿಸಿ ನಮ್ಮ ದೊಡ್ಡ ದೊಡ್ಡ ಸಂಸ್ಥಾನಗಳನ್ನು, ಎಜುಕೇಷನ್ ಶಿಕ್ಷಣ ಸಂಸ್ಥೆಗಳನ್ನು, ಹಾಸ್ಪಿಟಲ್ಗಳನ್ನು, ಕಂಪ್ನಿ, ಫ್ಯಾಕ್ಟ್ರಿಗಳನ್ನು ಕಟ್ಕೊಂಡು ಕುಂತಿದ್ದೀವಿ. ಬಿಸ್ನೆಸ್ ಪವರು, ಪೊಲಿಟಿಕಲ್ ಪವರ್ ಇದ್ರೇ ನಾವು ಕೆಲಸ ಮಾಡದೆ ಆರಾಮಾಗಿರ್ಬೋದು. ಇಲ್ಲಪ್ಪ ಅಂತಂದರೆ ನಾವು ಕೂಡ ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಬೇಕಾಗತ್ತೆ. ಇದು ನಿನಗೆ ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ನಿನಗೆ ಬುದ್ಧಿ ಇಲ್ಲ, ಕಳಂಕ ನೀನು ನಮ್ಮ ಜಾತಿಗೆ. ಎಲ್ರಿಗೂ ಎಜುಕೇಷನ್ ಕೊಟ್ಟರೆ ನಮ್ಮ ಮನೆಯಲ್ಲಿ ಕಸ ಮುಸುರಿ ಮಾಡೋಕ್ಕೆ ಯಾರು ಬರ್ತಾರೆ? ಗಟ್ರಗಳನ್ನು ಕ್ಲೀನ್ ಮಾಡೋಕ್ಕೆ ಯಾರು ಬರ್ತಾರೆ? ನಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕೆ ಯಾರು ಬರ್ತಾರೆ? ಇದ್ರ ಬಗ್ಗೆ ಯೋಚಿಸು. ಈಗಲಾದರೂ ಸ್ವಲ್ಪ ಬುದ್ಧಿ ಕಲಿ. ಫ್ಯಾಕ್ಟ್ ನಂಬರ್ 3, ನಾವೆಲ್ರಿಗೂ ಕೂಡ ಜಾಬ್ ಕೊಟ್ಟರೆ, ಕೆಳವರ್ಗದವರಿಗೆ ಜಾಬ್ ಕೊಟ್ಟರೆ ನಮ್ಮ ಜಾತಿ ವಿವಾದಗಳನ್ನು ಮಾಡೋಕ್ಕೆ, ಧರ್ಮದ ದಂಗಲ್ಗಳನ್ನು ಮಾಡೋಕ್ಕೆ, ಭಾಷಾ ವಿವಾದಗಳನ್ನು ಮಾಡೋಕ್ಕೆ, ಬೇರೆಯವರನ್ನು ಮರ್ಡರ್ ಮಾಡೋಕ್ಕೆ, ದಂಗೆಗಳನ್ನು ಮಾಡೋಕ್ಕೆ ಯಾರು ಬರ್ತಾರೆ? ನಾವು ಯಾರ ಕಡೆಯಿಂದ ಕಲ್ಲೊಗಿಸ್ಬೇಕು? ನಮ್ಮ ಮಕ್ಕಳನ್ನು ನಾವು ಕಲ್ಲೊಗಿಸೋಕ್ಕೆ ಇಷ್ಟೆಲ್ಲ ದಂಗೆಗಳನ್ನು ಮಾಡಿ ಅವರನ್ನು ಸಾಯಿಸಿದರೆ ನಮ್ಮ ವಂಶ ಸರ್ವನಾಶ ಆಗುತ್ತೆ. ನಾವು ಎಲ್ರಿಗೂ ಜಾಬ್ ಯಾಕೆ ಕೊಡಲ್ಲಪ್ಪ ಅಂತಂದರೆ, ಕೆಳವರ್ಗದವರಿಗೆ ಜಾಬ್ ಇಲ್ಲ ಅಂತಂದರೆ ಮಾತ್ರ ಅವರು ಜಾತಿವಾದ, ಭಾಷಾ ವಿವಾದ, ಧರ್ಮದ ದಂಗೆಗಳನ್ನು ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಪುಕ್ಸಟ್ಟೆ ಬೀದಿ ನಾಯಿಗಳಂತೆ ಸತ್ತೋಗ್ತಾರೆ. ಒಂದು ಪೊಲೀಸ್ನವರ ಕಡೆಯಿಂದ ಎನ್ಕೌಂಟರ್ ಆದರೂ ಆಗುತ್ತೆ, ಇಲ್ಲವೇ ಅವರ ಮರ್ಡರ್ ಆದರೂ ಆಗುತ್ತೆ. ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ, ವಿದೇಶದಲ್ಲಿರ್ತಾರೆ. ಇವ್ರಿಗೇನಾದರೂ ನಾವು ಜಾಬ್ ಕೊಟ್ಬಿಟ್ರೆ, ಗೌರ್ಮೆಂಟ್ ಜಾಬಲ್ಲಿ ಇವ್ರು ಹೋಗಿಬಿಟ್ರೆ ಅಲ್ಲಿ ಒಂದು ರೂಲ್ಸ್ ಇರುತ್ತೆ. ಸರ್ಕಾರಿ ನೌಕರಿಯಲ್ಲಿರೋರು ಯಾವುದೇ ಸಂಘಟನೆ ಸೇರಬಾರ್ದು ಅಂತ ಹೇಳಿಬಿಟ್ಟು. ಯಾರೂ ಬರಲ್ಲ. ಅದಕ್ಕಾಗಿ ನಾವು ಕೆಳವರ್ಗದವರಿಗೆ ಜಾಬ್ ಕೊಡಬಾರ್ದು. ಅರ್ಥ ಮಾಡ್ಕೋ. ಫ್ಯಾಕ್ಟ್ ನಂಬರ್ 4, ನಾವೇನಾದರೂ ಉಚ್ಚ ಜಾತಿಯವರನ್ನು ಬಿಟ್ಟುಬಿಟ್ಟು ಕೆಳವರ್ಗದವರಿಗೂ ಕೂಡ ಬಿಸ್ನೆಸ್ ಲೋನ್ಗಳನ್ನು ಕೊಟ್ಟರೆ, ಸ್ಟಾರ್ಟಪ್ ಲೋನ್ಗಳನ್ನು ಕೊಡಿಸಿದ್ರೆ, ನಾಳೆ ನಮ್ಮ ಕಂಪನಿಗಳಲ್ಲಿ, ನಮ್ಮ ಸ್ಟಾರ್ಟಪ್ಗಳಲ್ಲಿ, ನಮ್ಮ ಹಾಸ್ಪಿಟಲ್ಗಳಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಾಚ್ಮನ್ ಆಗಿ ಲೋ ವ್ಯಾಲ್ಯೂ ಆ್ಯಕ್ಟಿವಿಟಿಗಳಿರುವಂತಹ ಜಾಬ್ಗಳನ್ನು ಮಾಡೋಕ್ಕೆ ಬರೋರು ಯಾರು? ನಾವೇನಾದರೂ ಅವರಿಗೆ ಬಿಸ್ನೆಸ್ ಲೋನ್ ಕೊಟ್ಟರೆ ಅವರೇ ಬಿಸ್ನೆಸ್ ಓನರ್ ಆಗಿಬಿಡ್ತಾರೆ, ಬೆಳೀತಾರೆ. ಅವರಲ್ಲಿ ದುಡಿಯುವ ತಾಕತ್ತಿದೆ, ಅವರು ದುಡಿಯೋಕ್ಕೆ ನಾಚಲ್ಲ, ಅವರು ಸರಿಯಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡೋದ್ರಿಂದ ಅವರು ಕೂಡ ಕೋಟ್ಯಾಧಿಪತಿಗಳಾಗ್ತಾರೆ. ನಮಗಿಂತಲೂ ಮುಂದೆ ಹೋಗಿಬಿಡ್ತಾರೆ. ಅದಕ್ಕಾಗಿಯೇ ನಾವು ಕೆಳವರ್ಗದವರಿಗೆ ಬಿಸ್ನೆಸ್ ಲೋನನ್ನು ಕೊಡಬಾರ್ದು ಅಂತೇಳಿ ಕೆಳಗಡೆ ಇಟ್ಟಿದ್ದೀವಿ. JBL ಗ್ರೂಪ್ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸ್ಟಾರ್ಟಪ್ ಲೋನು, ಬಿಸ್ನೆಸ್ ಲೋನು ಕೊಡಬಾರ್ದು ಅಂತಲೇ ನಾವು ಡಿಸೈಡ್ ಮಾಡಿಕೊಂಡು ಆ ರೀತಿ ಮಾಡಿದ್ದೀವಿ.
ಸೊ ನಾವೇನಾದರೂ ಎಲ್ರಿಗೂ ಕೂಡ 10-15 ಲಕ್ಷ 20 ಲಕ್ಷದ ಬಿಸ್ನೆಸ್ ಲೋನನ್ನು ಸ್ಟಾರ್ಟಪ್ ಲೋನನ್ನು ಈಸಿಯಾಗಿ ಕೊಟ್ಬಿಟ್ರೆ ಅವರು ಕೂಡ ಸ್ಟಾರ್ಟಪ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಸ್ವಂತ ಕಾಲ ಮೇಲೆ ನಿಂತಾರೆ. ಸೊ ನಮ್ಮ ಮೇಲೆ ಯಾರೂ ಡಿಪೆಂಡ್ ಆಗಲ್ಲ. ನಮ್ಮಲ್ಲಿ ಯಾರು ಕೆಲಸ ಮಾಡೋಕ್ಕೆ ಬರೋರು ಅವರೆಲ್ಲರ ಓನರ್ ಆಗಿಬಿಟ್ರೆ ಸೊ ನಾವೇ ಕೆಲಸ ಮಾಡಬೇಕಾಗತ್ತೆ. ನಾವು ಕೆಲಸ ಮಾಡಬಾರ್ದಪ್ಪ ಅಂತಂದರೆ ಇವ್ರಿಗೆ ಬಿಸ್ನೆಸ್ ಲೋನ್ ಕೊಡಬಾರ್ದು. ನಾವು ಇವರಿಗೆ 10 ಲಕ್ಷದ ಲೋನನ್ನು ಕೊಟ್ಟರೆ ಇವರು ಸ್ವಂತ ಕಾರನ್ನು ತೊಗೊಂಡ್ಬಿಟ್ಟು ಸ್ವಂತ ಬಾಡಿಗೆ ಹೊಡೆದ್ಬಿಟ್ಟು ಸ್ವಂತ ಓನರ್ ಆಗಿಬಿಡ್ತಾರೆ. ಆವಾಗ ನಮ್ಮ ಓಲಾ ಉಬರ್ಗಳಲ್ಲಿ ಯಾರು ಕೆಲಸಕ್ಕೆ ಬರ್ತಾರೆ? ಇವರಿಗೆ 10-20 ಲಕ್ಷ ಲೋನ್ ಕೊಟ್ಬಿಟ್ರೆ ಇವರು ಸ್ವಂತ ಖಾನಾವಳಿಗಳನ್ನು, ರೆಸ್ಟೋರೆಂಟ್ಗಳನ್ನ, ಹೋಟೆಲ್ಗಳನ್ನ ತೆಗಿತಾರೆ. ಆವಾಗ ನಮ್ಮಲ್ಲಿ ಯಾರು ಕಸ ಮುಸ್ರಿ ಮಾಡೋಕ್ಕೆ ಬರ್ತಾರೆ? ನಮ್ಮಲ್ಲಿ ಯಾರು ಕೆಲಸ ಮಾಡೋಕ್ಕೆ ಬರ್ತಾರೆ? ನಾವೇನಾದರೂ ಇವರಿಗೆ 10 ಕೋಟಿ 20 ಕೋಟಿ ಉಚ್ಚ ಜಾತಿಯವರಿಗೆ ಕೊಟ್ಟಂತೆ ಸ್ಟಾರ್ಟಪ್ ಲೋನ್ಗಳನ್ನು ಕೊಟ್ಟರೆ ಅವರು ಎಲ್ಲ ಎಡ್ಟೆಕ್ ಕಂಪ್ನಿಗಳನ್ನು, ಟ್ರಾವೆಲ್ ಟೆಕ್ ಕಂಪ್ನಿಗಳನ್ನ, ಹೆಲ್ತ್ ಟೆಕ್ ಕಂಪ್ನಿಗಳನ್ನ, ಹಾಸ್ಪಿಟಲ್ಗಳನ್ನು, ಫ್ಯಾಕ್ಟ್ರಿಗಳನ್ನು ಶುರು ಮಾಡ್ತಾರೆ. ಆವಾಗ ನಮ್ಮದೇನು ಗತಿ? ನಮಗೆ ಕೆಲಸ ಮಾಡೋಕ್ಕೆ ಬರಲ್ಲ, ನಮ್ಮಲ್ಲಿ ಸ್ಕಿಲ್ ಇಲ್ಲ, ನಮ್ಮ ಹತ್ರ ಜಾತಿ ಬಂಡವಾಳ ಬಿಟ್ಟರೆ ಗೌರ್ಮೆಂಟ್ನಿಂದ ಸಿಗ್ತಾ ಇರುವ ಸೌಕರ್ಯಗಳನ್ನ ಬಿಟ್ಟರೆ ಉಚ್ಚ ಜಾತಿಯವ್ರಿಗೆ ಏನೂ ಇಲ್ಲ. ಆವಾಗ ನಾವು ಹೆಂಗೆ ಬದುಕೋದು? ನಮ್ಮ ಹೆಂಡತಿ ಮಕ್ಳು ಹೆಂಗೆ ಬದುಕೋದು? ಅದಕ್ಕಾಗಿಯೇ ನಾವು ಕೆಳವರ್ಗದವರಿಗೆ ಬಿಸ್ನೆಸ್ ಲೋನ್ ಕೊಡ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೋ. ಫ್ಯಾಕ್ಟ್ ನಂಬರ್ 5, ನಾವು ಯಾಕೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟು ಸರ್ಕಾರಿ ಸಂಪತ್ತುಗಳನ್ನೇ ಕೊಳ್ಳೆ ಹೊಡೆದ್ಬಿಟ್ಟು ಸರ್ಕಾರದಿಂದ ದುಡ್ಡನ್ನು ತೊಗೊಂಡ್ಬಿಟ್ಟು ಸರ್ಕಾರದಿಂದಲೇ ಜಮೀನನ್ನು ತೆಗೆದುಕೊಂಡ್ಬಿಟ್ಟು ಖಾಸಗಿ ಸಂಸ್ಥೆಗಳನ್ನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಬಡವರ ಮಕ್ಕಳು, ಕೆಳವರ್ಗದವರ ಮಕ್ಕಳು ಏನಾದರೂ ಕಲ್ತ್ರೆ ಅವ್ರ ಹತ್ರ ಟ್ಯಾಲೆಂಟ್ ಇರುತ್ತೆ, ಅವರು ದೊಡ್ಡ ದೊಡ್ಡ IAS IPSಗಳಾಗಿ ನಮ್ಮ ತಲೆ ಮೇಲೆ ಕೂಡ್ತಾರೆ, ನಮಗೇನೆ ಬುದ್ಧಿವಾದಗಳನ್ನು ಹೇಳಕ್ಕೆ ಬರ್ತಾರೆ. ಸೊ ನಾವು ಓರ್ವ ಅಂಬೇಡ್ಕರ್ಗೆ ಕಲಿಯುವ ಅವಕಾಶ ಕೊಟ್ಟಿರೋದಕ್ಕೆ ಆತ ನಮ್ಮ 3000 ವರ್ಷಗಳ ಸಂವಿಧಾನವನ್ನೇ ಕಸದ ಬುಟ್ಟಿಗೆ ಎಸೆದ್ಬಿಟ್ಟು ಹೊಸ ಸಂವಿಧಾನವನ್ನು ಕೊಟ್ಟ. ಇವತ್ತು ನೋಡು, ನಮಗಿಷ್ಟ ಇಲ್ಲ ಅಂತಂದ್ರು ಅಂಬೇಡ್ಕರ್ ಅವರಿಗೆ ಕೈ ಮುಗಿಯಬೇಕಾಗತ್ತೆ. ಸೊ ಇದನ್ನು ಕಲ್ಕೋ. ಅದಕ್ಕಾಗಿ ನಾವು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಿಬಿಟ್ಟು ನಮ್ಮ ಖಾಸಗಿ ಸಂಸ್ಥೆಗಳನ್ನ ಮಾಡ್ಕೊಂಡು ಕುಂತಿದ್ದೀವಿ. ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ಬರೀ ನಿಮಗೆ 5 ಫ್ಯಾಕ್ಟ್ಸ್ಗಳನ್ನು ಹೇಳಿರುವೆ. ಇಷ್ಟಕ್ಕೇ ನಿಮ್ಮ ರಕ್ತ ಕುದೀತಾ ಇರಬಹುದು. ಸೊ ನನಗೆ ಇವರು ಕಳೆದ 2-3 ದಿನಗಳಿಂದ ಇಂತಹ ಸಾವಿರಾರು ಮಾತುಗಳನ್ನು ಹೇಳಿದ್ದಾರೆ. ಅದರ ಎಲ್ಲ ರೆಕಾರ್ಡಿಂಗ್ ಇದೆ. ಅದನ್ನೆಲ್ಲವನ್ನು ನಾನು ನಿಮಗೆ ಹೇಳೋಕ್ಕಾಗಲ್ಲ. ಸೊ ನಾನು ಹಾನೆಸ್ಟಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರುವೆ. ಸೊ ಯಾಕೆ ಜಾತೀಯತೆ ಮಾಡಬೇಕು ಅನ್ನೋದಕ್ಕೆ JBL ಗ್ರೂಪ್ನವರು ಕೊಟ್ಟ ಫ್ಯಾಕ್ಟ್ಸ್ಗಳು ಇವಾಗಿವೆ. ಈ ಕಾರಣಗಳಿಂದಾಗಿ ಅವರು ಜಾತೀಯತೆಯನ್ನು ಮಾಡ್ತಾ ಇದ್ದಾರೆ. ಅವರ ಜಾತಿಗಳನ್ನು ಜೀವಂತವಾಗಿಡೋಕೆ, ಅವರ ಧರ್ಮದ ದಂಧೆಯನ್ನು ನಡೆಸೋಕೆ ಅವರು ಹಗಲು ರಾತ್ರಿ ಶ್ರಮ ವಹಿಸ್ತಾ ಇದ್ದಾರೆ. ನೀವೇನಾದರೂ ಇವರ ಮಾತನ್ನು ಕೇಳಿಬಿಟ್ಟು ಈಗ ಹೆಂಗೆ ಇವರು ನನಗೆ ಜಾತೀಯತೆ ಮಾಡು ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಉಚ್ಚ ಜಾತಿಯಲ್ಲಿರುವ ಪ್ರತಿಯೊಬ್ಬರ ಮನೆಯಲ್ಲಿ ಅವರು ಚಿಕ್ಕವರಿರುವಾಗಿನಿಂದಲೂ ಈ ಎಲ್ಲ ಫ್ಯಾಕ್ಟ್ಸ್ಗಳನ್ನ ಕಲಿಸ್ತಾರೆ. ನನಗೂ ಕೂಡ ನಮ್ಮ ಮನೆಯಲ್ಲಿ ನಾನು ಚಿಕ್ಕವನಿದ್ದಾಗ ಈ ಎಲ್ಲ ಫ್ಯಾಕ್ಟ್ಸ್ಗಳನ್ನು ಕಲಿಸಿದ್ರು. ಯಾಕೆ ನಾವು ಜಾತೀಯತೆ ಮಾಡಬೇಕು ಅನ್ನೋದನ್ನು ಕಲಿಸಿದ್ರು. ಸೊ ನೀವೇನಾದರೂ ಇವರ ಮಾತನ್ನು ಕೇಳಿಬಿಟ್ಟು ಜಾತೀಯತೆ ಮಾಡೋದನ್ನು ಕಲಿತ್ರೆ ಮಾಡಿದರೆ ಮುಂದೆ ಯಾರೂ ಕೂಡ ನಿಮ್ಮೊಂದಿಗೆ ನಿಲ್ಲಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮೊಂದಿಗೆ ಏನೇ ಅನ್ಯಾಯ ಆದರೂ ಕೂಡ ಉಚ್ಚ ಜಾತಿಯವರು ನಿಲ್ಲಲ್ಲ, ನಿಮ್ಮ ಮನೆಯವರು ನಿಲ್ಲಲ್ಲ, ನಿಮ್ಮ ಸಮಾಜದವ್ರು ನಿಲ್ಲಲ್ಲ, ನಿಮ್ಮ ಧರ್ಮದವ್ರು ನಿಲ್ಲಲ್ಲ. ನಿಮ್ಮ ಮರ್ಡರ್ ಆಯಿತು, ನಿಮ್ಮ ರೇಪ್ ಆಯಿತು, ಯಾವುದೇ ಹಗರಣಗಳಿಂದ ನಿಮಗೆ ಬಿಸ್ನೆಸ್ ಲೋನ್ ಸಿಗಲಿಲ್ಲ, ಜಾಬ್ ಸಿಗಲಿಲ್ಲ, ನಿಮ್ಮ ನೌಕರಿ ಹೋಯ್ತು, ನಿಮ್ಮ ಬಿಸ್ನೆಸ್ ಕ್ಲೋಸ್ ಆಯಿತು ಅಂತಂದರೂ ಕೂಡ ಅವ್ರು ಯಾರೂ ಸಹಾಯ ಮಾಡಲ್ಲ. ಸೊ ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂಥೇಳಿ ನೀವೇ ಬಾಯ್ ಬಡ್ಕೊಂಡು ಪ್ರತಿಭಟನೆಗಳಿದ್ರೂ ಕೂಡ ಈ ಉಚ್ಚ ಜಾತಿಯವ್ರು ಯಾರೂ ಬರಲ್ಲ, ನಿಮ್ಮ ಜಾತಿಯವ್ರು ಯಾರೂ ಬರಲ್ಲ, ನಿಮ್ಮ ಧರ್ಮದವ್ರು ಯಾರೂ ಕೂಡ ಬರಲ್ಲ. ಸೊ ನಿಮಗೆ ಕತೆ ಕಟ್ತಾರೆ. ನೀನು ಆ್ಯಂಟಿ ನ್ಯಾಷನಲ್ ಇದೆಯಾ, ಅರ್ಬನ್ ನಕ್ಸಲ್ ಇದೆಯಾ, ನೀನು ಆ ಏಜೆಂಟ್ ಇರ್ಬೋದು, ಈ ಪಾರ್ಟಿಗೆ ಸೇರಿರಬಹುದು ಅಂತೆಲ್ಲ ಕಳಂಕಗಳನ್ನು ಹಾಸ್ತಾರೆ. ನಮ್ಮ ಸಮಾಜದಲ್ಲಿ ಇವರು ಎಷ್ಟು ಕೀಳಮಟ್ಟದ ನೀಚ ಮನಸ್ಥಿತಿಯ ಜನ ಇದ್ದಾರಪ್ಪ ಅಂತಂದರೆ ಇವರು ಹೇಳ್ಕೊಳ್ಳೋರು ಶ್ರೇಷ್ಠರಂತ. ಯಾವುದಾದ್ರೂ ಓರ್ವ ಹೆಣ್ಣು ನನ್ನ ಮೇಲೆ ರೇಪ್ ಆಗಿದೆ ಅಂಥೇಳಿ ನ್ಯಾಯ ಕೇಳಕ್ಕೆ ಬಂದರೆ ಅವಳಿಗೂ ಕೂಡ ಕತೆ ಕಟ್ಟೋ ನನ್ನ ಮಕ್ಕಳಿದ್ದಾರೆ ಇವರು. ಅಷ್ಟೊಂದು ಕೀಳು ಹೊಲಸು ನನ್ನ ಮಕ್ಕಳಿದ್ದಾರೆ ಇವರು. ಸೊ ಅದಕ್ಕಾಗಿ ನೀವು ಜಾತೀಯತೆಯನ್ನು ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾಕೆ ಜಾತೀಯತೆಯನ್ನು ಮಾಡಬಾರ್ದು ಅನ್ನೋದಕ್ಕೆ ಒಂದು ಸಾಲಿಡ್ ಫ್ಯಾಕ್ಟನ್ನು ಕೊಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಆ ಫ್ಯಾಕ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೌಜನ್ಯಳ ಪರವಾಗಿ ಒಕ್ಕಲಿಗರು ಬರಲಿಲ್ಲ, ಅನನ್ಯ ಭಟ್ಟಳ ಪರವಾಗಿ ಬ್ರಾಹ್ಮಣರ್ಯಾರೂ ಬರಲಿಲ್ಲ, ವೇದವಲ್ಲಿಯ ಪರವಾಗಿ ಲಿಂಗಾಯತರು ಯಾರೂ ಬರಲಿಲ್ಲ. ಈ ಎಲ್ಲ ಹೆಣ್ಮಕ್ಕಳು ಹಿಂದೂಗಳಾದರೂ ಹಿಂದುತ್ವದ ಸಂಘಟನೆಗಳು ಬರಲಿಲ್ಲ, ಯಾವುದೇ ರಾಜಕೀಯ ಪಕ್ಷ ಬರಲಿಲ್ಲ, ಯಾವುದೇ ಭಾಷಾ ಸಂಘಟನೆಯವರು ಬರಲಿಲ್ಲ. ಬಂದವರೆಲ್ಲ ಯಾರಿದ್ರು? ಮಾನವೀಯತೆಯನ್ನು ಉಳ್ಳವರ ಮನುಷ್ಯರಿದ್ರು. ಮನುಷ್ಯರಷ್ಟೇ ಅಲ್ಲಿ ಬಂದರು. ಈ ಒಂದು ಕೊಟೇಶನ್ ಇದೆಯಲ್ಲ, ಇದು ಒಂದು ವಾರದಿಂದ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಇದರ ಒಂದು ಡೀಪ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿರುವ ಆಳವನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮೊಂದಿಗೆ ಅನ್ಯಾಯ ಆಯ್ತಪ್ಪ ಅಂತಂದರೆ, ನಿಮ್ಮದು ರೇಪು ಮರ್ಡರ್ ಆಯ್ತಪ್ಪ ಅಂತಂದರೆ ಆವಾಗ ನಿಮ್ಮ ಜಾತಿಯವರು ಯಾರೂ ಬರಲ್ಲ, ನಿಮ್ಮ ಧರ್ಮದವರು ಯಾರೂ ಬರಲ್ಲ, ಈ ಭಾಷಾ ಸಂಘಟನೆಯವರು, ರಾಜಕೀಯ ಪಕ್ಷದವರಂತೂ ಮೊದಲೇ ಬರಲ್ಲ. ಯಾಕೆ ಅವರು ಉಚ್ಚ ಜಾತಿ ನೀಚ ಜಾತಿ ಅಂಥೇಳಿ ಕಾಸ್ಟಿಸಮನ್ನು ಜೀವಂತವಾಗಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಸ್ಟಾರ್ಟಿಂಗಲ್ಲೇ 5 ಫ್ಯಾಕ್ಟ್ ಹೇಳಿರುವೆ. ಸೊ ಈ ಫ್ಯಾಕ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮೊಂದಿಗೆ ಅನ್ಯಾಯ ಆದಾಗ, ಅತ್ಯಾಚಾರ ಆದಾಗ, ನಿಮ್ಮ ಕೊಲೆ ಮರ್ಡರು ರೇಪ್ ಆದಾಗ ಯಾರೂ ಬರಲ್ಲ ನಿಮ್ಮವ್ರು ಯಾರು. ಅದಕ್ಕಾಗಿ ನೀವು ಜಾತೀಯತೆಯನ್ನು ಮಾಡೋಕ್ಕೆ ಹೋಗ್ಬೇಡಿ.
ಈ ಒಂದು ಕಾರಣಕ್ಕಾಗಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಿಮಗೆ ಯಾಕೆ ಜಾತೀಯತೆಯನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ ಒಂದು ಸರ್ತಿ ಜಾತೀಯತೆಯನ್ನು ಮಾಡಿ ನೋಡಿ. ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಪಾಠ ಕಲಿಯುವಷ್ಟು ಟೈಮ್ ನಿಮ್ಮ ಹತ್ರ ಇಲ್ಲ. ಒಂದೇ ಜೀವನ ಇದೆ, ಒಂದು ಸರ್ತಿ ಜೀವ ಹೋಯ್ತಪ್ಪ ಅಂದರೆ ಹೋಯ್ತು. ಅದಕ್ಕಾಗಿ ಬೇರೆಯವರಿಂದ ನೀವು ಜೀವನ ಪಾಠಗಳನ್ನು ಕಲ್ತ್ಕೊಳ್ಳಿ. ಸೊ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿದ್ದರೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಏನೂ ಮಾಡೋದು ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಜಾತಿ, ಧರ್ಮ, ಭಾಷೆಗಳ ವಿವಾದಗಳಿಂದ ದೂರವಿಟ್ಬಿಟ್ಟು ಮನುಷ್ಯರಾಗಿ ಬದುಕಿದರೆ ಅಷ್ಟೇ ಸಾಕು. ಸೊ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಾ, ಮನುಷ್ಯರಾಗಿ ಬಾಳಿ ಬದುಕಿ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಮಾತ್ರ ನಾನು ವಿಡಿಯೋ ಮಾಡಿರುವೆ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯರಾಗಿ ಬದುಕಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.